ನಾನಿಲ್ಲಿ ಸೋಯಾ ಚಂಕ್ಸ್ ಮತ್ತು ಆಲೂಗಡ್ಡೆ ಉಪಯೋಗಿಸಿ ಒಂದು ಒಳ್ಳೆ ಗ್ರೇವಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದು ಚಪಾತಿ, ಪೂರಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಸೋಯಾ ಚಂಕ್ಸ್ ಉಪಯೋಗಿಸಿ ಒಂದು ಗ್ರೇವಿ ಮಾಡ್ತಾಯಿದ್ದೀನಿ. ಈ ಸೋಯಾ ಚಂಕ್ಸು ತುಂಬಾ ಆರೋಗ್ಯಕರವಾಗಿರುತ್ತೆ. ಸೋಯಾ ಹಿಟ್ಟಿನಿಂದ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಈ ಥರ ಸೋಯಾ ಚಂಕ್ಸ್ನ ಮಾಡ್ತಾರೆ. ಇದು ಕ್ಯಾಲ್ಶಿಯಂ ಜಾಸ್ತಿ ಇರೋದ್ರಿಂದ ಇದರಲ್ಲಿ ಮೂಳೆಗಳನ್ನ ತುಂಬ ಗಟ್ಟಿಯಾಗಿ ಮಾಡುತ್ತೆ. ಮೂಳೆಗಳಿಗೇನಾದರೂ ಡ್ಯಾಮೇಜ್ ಆಗಿದ್ದರೆ ಬೇಗ ಸರಿ ಮಾಡ್ಕೊಳ್ಳೋಕ್ಕೆ ಇದು ಒಂದು ರಾಮಬಾಣ ಇದ್ದಂಗೆ ಅಂತ ಹೇಳ್ಬೋದು. ದೇಹದಲ್ಲಿರೋ ಕೆಟ್ಟ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡಿ ಹೃದಯಕ್ಕೆ ಸಂಬಂಧಪಟ್ಟಿರೋ ಕಾಯಿಲೆಗಳನ್ನ ಇದು ಬೇಗ ಗುಣಪಡಿಸುತ್ತೆ ಅಂತ ಹೇಳ್ತಾರೆ. ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡುತ್ತೆ. ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಕಾನ್ಸ್ಟಿಪೇಷನ್ ಆಗಲ್ಲ, ಜೀರ್ಣಕ್ರಿಯೆಗೆ ತುಂಬ ಸಹಾಯ ಮಾಡುತ್ತೆ. ಮತ್ತು ಸ್ಕಿನ್ನು ಏರ್ಗೆ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಥರ ಕೆಲಸ ಮಾಡುತ್ತೆ. ಇದು ಇಷ್ಟೆಲ್ಲ ಉಪಯೋಗ ಇರೋ ಈ ಸೋಯಾ ಚಂಕ್ಸಿಂದ ಒಂದು ಗ್ರೇವಿ ಮಾಡೋಣ ಬನ್ನಿ. ನಾನಿಲ್ಲಿ 150 ಗ್ರಾಮ್ ಅಷ್ಟು ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ, ಚಿಕ್ಕದು. ಇದನ್ನು ಕುದಿಯೋ ನೀರಿಗೆ ಹಾಕಿ ಸ್ಟವ್ ಆಫ್ ಮಾಡಿ ಇದನ್ನು ಸ್ವಲ್ಪ ಕಲಿಸ್ಬೇಕು. ಇದು ಸ್ವಲ್ಪ ಮೆತ್ತಗಾಗಬೇಕು. 2 ನಿಮಿಷ ಆದ ನಂತರ ಇದನ್ನು ಮತ್ತೊಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಇವಾಗ ಸಾಫ್ಟಾಗಿರುತ್ತೆ ಸೋಯಾ ಚಂಕ್ಸ್ ಎಲ್ಲ. ನೀರಿಗೆ ಹಾಕಿದ್ಮೇಲೆ ಇದರಲ್ಲಿ ನೀರಿನಂಶ ಜಾಸ್ತಿ ಇಟ್ಕೊಂಡಿರುತ್ತೆ. ಅದನ್ನು ನೀರನ್ನ ಹಿಂಡಿ ತೆಗಿಬೇಕು. ಅಷ್ಟರಲ್ಲಿ ನಾನು ಈರುಳ್ಳಿನ ಫ್ರೈ ಮಾಡ್ಕೋತೀನಿ. 1 ಸ್ಪೂನ್ ಎಣ್ಣೆ ಹಾಕಿ ಒಂದು ದೊಡ್ಡ ಈರುಳ್ಳಿನ ಈ ಥರ ಫ್ರೈ ಮಾಡ್ಕೋಬೇಕು. ಇದು ಸಾಫ್ಟ್ ಆದಮೇಲೆ ಇದನ್ನು ತಣಿಯೋಕ್ಕೆ ಬಿಟ್ಬಿಡಬೇಕು. ಆಮೇಲೆ ಗ್ರೈಂಡ್ ಮಾಡ್ಕೋಬೇಕು. ಈಗ ಸೋಯಾ ಚಂಕ್ಸ್ನ ಮ್ಯಾರಿನೇಷನ್ ಮಾಡ್ಕೋತೀನಿ. ಈ ಎಕ್ಸ್ಟ್ರಾ ನೀರನ್ನ ತೆಗೆದು ಈ ಥರ ಇನ್ನೊಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಈಗ 2 ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು, 2 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರು, 1.5 ಸ್ಪೂನಷ್ಟು ಗರಂ ಮಸಾಲ, 1 ಕಪ್ಪಷ್ಟು ಮೊಸರು ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಮ್ಯಾರಿನೇಟ್ ಮಾಡ್ಕೋಬೇಕು. ಒಂದು 10 ನಿಮಿಷ ಮ್ಯಾರಿನೇಟ್ ಆದರೆ ಸಾಕಾಗತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಅದಕ್ಕೆ ಇದ್ದರೆ ಸಾಕಾಗತ್ತೆ. ಈಗ ಮಸಾಲೆ ರುಬ್ಕೊಳ್ಳೋಣ. ಫ್ರೈ ಆಗಿರೋ ಈರುಳ್ಳಿ ಜೊತೆ 1 ಟೊಮೊಟೊ ಹಾಕಿದ್ದೀನಿ. ಟೊಮೊಟೊ ಆಪ್ಷನಲ್ಲು, ಮೊಸರು ಹಾಕಿರೋದ್ರಿಂದ ಟೊಮೊಟೊ ಕಮ್ಮಿ ಹಾಕ್ತಾಯಿದ್ದೀನಿ. ನಿಮಗೆ ಟೊಮೊಟೊ ಬೇಡ, ಹುಳಿ ಅಂಶ ಜಾಸ್ತಿ ಆಗುತ್ತೆ ಅಂದರೆ ನಾನು ಸ್ಕಿಪ್ ಮಾಡ್ಕೊಳ್ಳಿ. ಜೊತೆಗೆ ಗೋಡಂಬಿ ಹಾಕಿ ಸ್ವಲ್ಪ ಈ ಥರ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಈ ಥರ ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಈರುಳ್ಳಿ ಫ್ರೈ ಮಾಡ್ಕೊಂಡಿರೋ ಬಾಣಲೆಗೆ 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಜೀರಿಗೆ, ಏಲಕ್ಕಿ, ಚಕ್ಕೆ, ಲವಂಗ, ಸ್ವಲ್ಪ ಕಲ್ಲುವ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈಗ 2 ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು ಅಷ್ಟೇ ಗ್ರೇವಿಗೆ ತುಂಬಾ ಚೆನ್ನಾಗಿ ರುಚಿ ಕೊಡುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಹಸಿ ವಾಸನೆ ಹೋಗೋ ತನಕ. ಇದಕ್ಕೆ 1.5 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದು ಅಷ್ಟೇ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಇದೆಲ್ಲ ಒಗ್ಗರಣೆ ಚೆನ್ನಾಗಿ ಆದಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ. ಇದಕ್ಕೆ ನಾನು ಗ್ರೈಂಡ್ ಮಾಡ್ಕೊಂಡಿರೋ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಸೇರಿಸ್ಕೊತಾ ಇದ್ದೀನಿ. ಈಗ ಮ್ಯಾರಿನೇಷನ್ ಆಗಿರೋ ಸೋಯಾ ಚಂಕ್ಸ್ನ ಇಲ್ಲಿಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಆಲೂಗೆಡ್ಡೆನ ಸೇರಿಸ್ಕೊತಾ ಇದ್ದೀನಿ. 2 ಆಲೂಗೆಡ್ಡೆನ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಆಲೂಗೆಡ್ಡೆ ಇಷ್ಟ ಇಲ್ಲ, ಸೋಯಾ ಚಂಕ್ಸ್ ಮಾತ್ರ ಬೇಕು ಅಂದರೆ ಬರೀ ಸೋಯಾ ಚಂಕ್ಸ್ನೇ ಹಾಕ್ಕೊಳ್ಳಿ. ಮ್ಯಾರಿನೇಷನ್ ಆಗಿರೋ ಬೌಲ್ಗೆ ಸ್ವಲ್ಪ ನೀರು ಹಾಕಿ ಇಲ್ಲಿಗೆ ಸೇರಿಸ್ಕೊತಾ ಇದ್ದೀನಿ. ಈಗ ಇವೆರಡನ್ನೂ ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ತಾಯಿದ್ದೀನಿ. ಇದು ಕುದೀತಾ ಇದ್ದಂಗೆ ನೀರು ಕಮ್ಮಿ ಆಗುತ್ತೆ. ನಾನು ಇಲ್ಲಿ 1.5 ಲೋಟ ಅಷ್ಟು ನೀರು ಹಾಕ್ತಾಯಿದ್ದೀನಿ.
ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಮ್ಯಾರಿನೇಷನ್ಗೂ ಹಾಕ್ಕೊಂಡಿದ್ದೀನಿ, ನೋಡಿಕೊಂಡು ನೀವು ಉಪ್ಪು ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಆಲೂಗೆಡ್ಡೆ ಮತ್ತು ಸೋಯಾ ಚಂಕ್ಸ್ ಎರಡೂ ಚೆನ್ನಾಗಿ ಬೆಂದಿದೆ. ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಕಸೂರಿ ಮೆಥಿ ಸೇರಿಸ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿ ರುಚಿ ಕೊಡುತ್ತೆ, ಹಾಗೆ ಪರಿಮಳನೂ ತುಂಬ ಚೆನ್ನಾಗಿರುತ್ತೆ. ಈಗ ಸೋಯಾ ಚಂಕ್ಸ್ ಗ್ರೇವಿ ರೆಡಿಯಾಗಿದೆ. ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ದೋಸೆ, ಚಪಾತಿ, ಪೂರಿ, ಇಡ್ಲಿ ಮತ್ತು ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ. ನಾಳೆ ಏನಾದರೂ ಈ ಥರ ಐಟಮ್ಗಳು ಮಾಡೋದಾದರೆ ನೈಟೇ ಈ ಥರ ಗ್ರೇವಿನ ಮಾಡಿಟ್ಕೊಳ್ಳಿ. ಕೆಲಸ ಕಮ್ಮಿ ಆಗುತ್ತೆ. ಕೆಲಸಕ್ಕೆ ಹೋಗೋರು ಮತ್ತು ಮಕ್ಕಳನ್ನ ಬೇಗ ಸ್ಕೂಲಿಗೆ ಕಳಿಸೋರು ಈ ಥರ ಗ್ರೇವಿನ ನೈಟೇ ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಈ ವಿಡಿಯೋ ಬಗ್ಗೆ ಹೇಳಿ. ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಈ ವಿಡಿಯೋನ ನೋಡಿ, ಹಾಗೆ ಲೈಕ್ ಬಟನ್ನ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಶುಭ ದಿನ.